ಸತ್ಯದಲ್ಲಿ ಇರುವವರನ್ನು, ಧರ್ಮದಲ್ಲಿ ಇರುವವರನ್ನು ಸುರರು ಎಂದಿದ್ದಾರೆ. ಅಸತ್ಯದಲ್ಲಿ ಇದ್ದವರನ್ನು, ಅಧರ್ಮದಲ್ಲಿ ಇದ್ದವರನ್ನು ಅಸುರರು ಎಂದಿದ್ದಾರೆ. ಸುರರು ಆಗದವರು ಅಸುರರು. ಸತ್ಯ ಆಗದ್ದು ಅಸತ್ಯ, ಧರ್ಮ ಆಗದ್ದು ಅಧರ್ಮ. ಸುರರು ಆಗದವರು ಅಸುರರು. ಈ ಸೃಷ್ಟಿಯಲ್ಲಿ ಸುರರು ಅಸುರರು ಇದ್ದಾರೆ. ಸುರರು ಎಂದರೆ ಸತ್ಯ, ಧರ್ಮ, ಜ್ಞಾನ, ಪುಣ್ಯ, ಭೋಗ, ಸುಖ. ಅಸುರರು ಎಂದರೆ ಅಸತ್ಯ, ಅಧರ್ಮ, ಅಜ್ಞಾನ, ಪಾಪ, ರೋಗ, ದುಃಖ, ಅಂಧಕಾರ. ತಮಸೋಮಾ ಜ್ಯೋತಿರ್ಗಮಯ. ಅಂಧಕಾರದಿಂದ ಜ್ಯೋತಿಯ ಕಡೆಗೆ ಕರೆದುಕೊಂಡು ಹೋಗು ತಂದೆ. ಯಾರು ಕರೆದುಕೊಂಡು ಹೋಗುತ್ತಾರೆ ನಿನ್ನನ್ನು? ಯಾರೂ ಕರೆದುಕೊಂಡು ಹೋಗುವುದಿಲ್ಲ. ನಿನ್ನಷ್ಟಕ್ಕೆ ನೀನೇ ಹೋಗಬೇಕು, ಕಷ್ಟಪಟ್ಟು ತಿಳಿದುಕೊಳ್ಳಬೇಕು. ಸಂಗೀತ ನಿನಗೆ ಯಾರು ಕೊಡುತ್ತಾರೆ? ನಿನಗೆ ನೀನು ಕಷ್ಟಪಟ್ಟು ಕಲಿತುಕೊಳ್ಳಬೇಕು ಸಂಗೀತ. ಅದೇನು ಕೊಡುವ ವಸ್ತುವೇ? ತೆಗೆದುಕೊಳ್ಳುವ ವಸ್ತುವೇ? ಅದೇನು ರಸಗುಲ್ಲಾನ? ಸಂಗೀತ. ಸಂಗೀತ ಕಲಿತುಕೊಳ್ಳುವ ವಸ್ತು, ಕಷ್ಟಪಟ್ಟು ಕಲಿತುಕೊಳ್ಳುವ ವಸ್ತು. ಸತ್ಯ ನಿನಗೆ ಯಾರೂ ಕೊಡಲಾಗದು. ಅಸತೋಮ ಸದ್ಗಮಯ ಎನ್ನುತ್ತಾರೆ. ಅಸತ್ಯದಿಂದ ಸತ್ಯದೆಡೆಗೆ ಕರೆದುಕೊಂಡು ಹೋಗು ಎಂದರೆ ಯಾರು ಕರೆದುಕೊಂಡು ಹೋಗುತ್ತಾರೆ ನಿನ್ನನ್ನು? ಯಾರೂ ಕರೆದುಕೊಂಡು ಹೋಗುವುದಿಲ್ಲ. ನೀನೇ ಹೊರಗಡೆ ಬರಬೇಕು ಅಸತ್ಯದಿಂದ ಸತ್ಯದ ಕಡೆಗೆ. ಒಬ್ಬನೇನು ಮಾಡಿದ್ದಾನೆಂದರೆ ಒಂದು ಗಿಡವನ್ನು ಗಟ್ಟಿಯಾಗಿ ಹಿಟ್ಟುಕೊಂಡಿದ್ದಾನೆಂತೆ. ಹಿಡಿದುಕೊಂಡು ಆ ಪಕ್ಕದಲ್ಲಿ ಇರುವವನಿಗೆ ಈ ಗಿಡನನ್ನು ಹಿಡಿದುಕೊಂಡಿದೆ, ಈ ಗಿಡನನ್ನು ಹಿಡಿದುಕೊಂಡಿದೆ ಎನ್ನುತ್ತಿದ್ದಾನಂತೆ. ಅವನು ನೋಡುತ್ತಾನೆ, ಗಿಡ ನಿನ್ನನ್ನು ಹಿಡಿದುಕೊಂಡಿಲ್ಲ, ನೀನೇ ಗಿಡವನ್ನು ಹಿಡಿದುಕೊಂಡಿದ್ದೀಯಾ ತಂದೆ ಎನ್ನುತ್ತಾನೆ. ಗಿಡ ನಿನ್ನನ್ನು ಹಿಡಿದುಕೊಳ್ಳುವುದಿಲ್ಲ, ನೀನೇ ಅದನ್ನು ಹಿಡಿದುಕೊಂಡಿದ್ದೀಯಾ. ಅಸತ್ಯ ನಿನ್ನನ್ನು ಹಿಡಿದುಕೊಳ್ಳುವುದಿಲ್ಲ, ನೀನೇ ಅಸತ್ಯವನ್ನು ಹಿಡಿದುಕೊಳ್ಳುತ್ತೀಯ. ಗಿಡ ಯಾವಾಗಲೂ ನಿನ್ನ ಹಿಡಿದುಕೊಳ್ಳುವುದಿಲ್ಲ, ನೀನೇ ಗಿಡವನ್ನು ಹಿಡಿದುಕೊಂಡು ಗಿಡ ನನ್ನನ್ನು ಹಿಡಿದುಕೊಂಡಿದೆ ಅಂದುಕೊಳ್ಳುತ್ತಿದ್ದೀಯ. ನೀನೇ ಮಾಯೆಯೊಳಗೆ ತೂರಿ ಮಾಯೆ ನನ್ನನ್ನು ಹಿಡಿದುಕೊಂಡಿದೆ ಎನ್ನುತ್ತೀಯ. ಯಾವ ಮಾಯೆಯೂ ಯಾರನ್ನೂ ಹಿಡಿದುಕೊಳ್ಳುವುದಿಲ್ಲ, ನೀನೇ ಮಾಯೆಯೊಳಗೆ ಇಳುತ್ತೀಯ. ನೀನು ಅದರ ಆಳ ಗೊತ್ತಿಲ್ಲದೆ ಇಳುತ್ತೀಯ. ಅದೇನೋ ಸಮುದ್ರ ಎಳೆದು ಹಾಕುತ್ತದೆ ನಿನ್ನನ್ನು. ಆಳ ತಿಳಿದು ತಾನೇ ಕಾಲು ಹಿಡಬೇಕು. ಯಾರು ನಿನ್ನನ್ನು ರಕ್ಷಿಸುತ್ತಾರೆ? ಧರ್ಮ. ನೀನು ಮಾಡಿದ ಧರ್ಮವೇ ನಿನ್ನನ್ನು ರಕ್ಷಿಸುತ್ತದೆ. ನೀನು ಆ ಧರ್ಮ ಮಾಡಿಲ್ಲವೆಂದರೆ ಯಾರೂ ರಕ್ಷಿಸುವವರು ಇರುವುದಿಲ್ಲ. ಯಾರಾದರೂ ರಕ್ಷಿಸಲ್ಪಟ್ಟಿಲ್ಲ ಅಂದರೆ ಅವರಿಗೆ ಧರ್ಮ ಇಲ್ಲ, ಅವರ ಹತ್ತಿರ ಪುಣ್ಯ ಇಲ್ಲ, ಪುಣ್ಯ ಖಾಲಿಯಾಗಿದೆ. ಆದ್ದರಿಂದ ಅವರನ್ನು ರಕ್ಷಿಸುವವರು ಯಾರೂ ಇಲ್ಲ. ರಕ್ಷಿಸಲ್ಪಟ್ಟಿದ್ದಾರೆ ಅಂದರೆ ಅವರ ಪುಣ್ಯದ ಅಕೌಂಟ್ ಇದೆ ಅಲ್ಲಿ. ಆ ಪುಣ್ಯ ಅವರನ್ನು ರಕ್ಷಿಸಿದೆ. ಧರ್ಮೋ ರಕ್ಷತಿ ರಕ್ಷಿತಃ. ನೀನು ಮಾಡಿಕೊಂಡ ಧರ್ಮವೇ ನಿನ್ನನ್ನು ತಿರುಗಿ ರಕ್ಷಿಸುತ್ತದೆ. ನೀನು ಮಾಡಿಕೊಂಡ ಅಧರ್ಮವೇ ನಿನ್ನನ್ನು ಭಕ್ಷಿಸುತ್ತದೆ, ನಿನ್ನನ್ನು ರಕ್ಷಿಸುವುದಿಲ್ಲ. ಬುದ್ಧನು ದೈವದ ಬಗ್ಗೆ ಏನೂ ಹೇಳಲಿಲ್ಲ, ಭಗವಂತನ ಬಗ್ಗೆ ಏನೂ ಹೇಳಲಿಲ್ಲ. ಅವರು ಬಾಯಿ ಬಿಚ್ಚಿಲ್ಲ. ಬಾಯಿ ಬಿಚ್ಚಿದ್ದು ಎಲ್ಲ ಧರ್ಮದ ಬಗ್ಗೆ ಹೇಳಿದ್ದಾರವರು. ಆದ್ದರಿಂದ ಆತನ ಪುಸ್ತಕವನ್ನು ಧಮ್ಮಪದ ಅಂದಿದ್ದಾರೆ. ಧರ್ಮಪದವೇ ಬುದ್ಧಪದ, ಬುದ್ಧನ ಮಾರ್ಗ. ಧರ್ಮಂ ಶರಣಂ ಗಚ್ಚಾಮಿ ಅಂದಿದ್ದಾರೆ ಅವರು. ಧರ್ಮದಲ್ಲಿರುವ ವ್ಯಕ್ತಿಗಳ ಸಂಘದ ಶರಣವನ್ನು ಕೋರಿ ನಾನು ಹೋಗುತ್ತಿದ್ದೇನೆ ಅಂದಿದ್ದಾರೆ. ಸಂಘಂ ಶರಣಂ ಗಚ್ಚಾಮಿ. ಬುದ್ಧಂ ಶರಣಂ ಗಚ್ಚಾಮಿ ಎಂದರೆ ಯಾರಿಗೆ ಧರ್ಮವು ಗೊತ್ತೋ ಅವನು ಬುದ್ಧನು. ಆ ಬುದ್ಧಂ ಶರಣಂ ಗಚ್ಚಾಮಿ ಕಡೆ ನಾನು ಹೋಗುತ್ತಿದ್ದೇನೆ. ಬುದ್ಧ ಯಾರಯ್ಯ ಎಂದರೆ ಧರ್ಮ ತಿಳಿದವನು. ಧರ್ಮ ಏನಯ್ಯ ಎಂದರೆ ಒಬ್ಬ ಬುದ್ಧನು ಹೇಳಿದ್ದೇ ಧರ್ಮ.
ಬುದ್ಧಂ ಶರಣಂ ಗಚ್ಚಾಮಿ, ಧರ್ಮ ತಿಳಿದವರ ಹತ್ತಿರ ನಾನು ಹೋಗುತ್ತಿದ್ದೇನೆ. ಧರ್ಮಂ ಶರಣಂ ಗಚ್ಚಾಮಿ, ಧರ್ಮದ ಹತ್ತಿರ ನಾನು ಹೋಗುತ್ತಿದ್ದೇನೆ. ಸಂಘಂ ಶರಣಂ ಗಚ್ಚಾಮಿ, ಈ ಧರ್ಮದಿಂದ ಕೂಡಿದ ಸಂಘದ ಹತ್ತಿರ ನಾನು ಹೋಗುತ್ತಿದ್ದೇನೆ. ದೈವದ ಬಗ್ಗೆ ಮಾತನಾಡಲೇ ಇಲ್ಲ ಬುದ್ಧನು, ಧರ್ಮದ ಬಗ್ಗೆ ಮಾತನಾಡಿದ್ದನು. ನೀನು ಅಸತ್ಯದಿಂದ ಸತ್ಯದಲ್ಲಿ ಬರಬೇಕೆಂದರೆ, ಅಜ್ಞಾನದಿಂದ ಜ್ಞಾನಕ್ಕೆ ಬರಬೇಕೆಂದರೆ ನೀನು ಧ್ಯಾನ ಮಾಡಲೇಬೇಕು. ಬುದ್ಧನು ರಾಜ್ಯವನ್ನು ತ್ಯಜಿಸಿ ಅರಣ್ಯಕ್ಕೆ ಹೋಗಿದ್ದಾಗ ಇನ್ನೂ ಆತನಿಗೆ ಜ್ಞಾನ ಬಂದಿರಲಿಲ್ಲ. ಜ್ಞಾನ ಕೋರಿದ್ದಾನೆ, ಆದರೆ ಜ್ಞಾನ ಬರಲಿಲ್ಲ. ಆದರೆ ಯಾವಾಗ ಧ್ಯಾನ ಮಾಡಿದನೋ ಆಗ ಜ್ಞಾನ ಬಂದಿದೆ, ಸತ್ಯವನ್ನು ತಿಳಿದುಕೊಂಡಿದ್ದಾನೆ. ಆ ದಿನ ರಾತ್ರಿ ಆತನು ಬೋಧಿ ವೃಕ್ಷದ ಕೆಳಗೆ ಬುದ್ಧಗಯಾದಲ್ಲಿ ರಾತ್ರಿಯೆಲ್ಲ ಕಳೆದ ನಂತರ ಬೆಳಗ್ಗೆ ಎದ್ದು ಅಂದಿದ್ದಾನೆ, ನನಗೆಲ್ಲವೂ ತಿಳಿದು ಹೋಗಿವೆ ಎಂದಿದ್ದಾನೆ. ಎಲ್ಲವೂ ತಿಳಿದು ಹೋಗಿದೆ ನನಗೆ, ಸೃಷ್ಟಿಕ್ರಮವೆಲ್ಲ, ಸೃಷ್ಟಿ ಧರ್ಮವೆಲ್ಲ, ಸೃಷ್ಟಿ ರಚನೆ ಎಲ್ಲ ತಿಳಿದು ಹೋಗಿದೆ ಎಂದು ಹೇಳಿದ್ದಾನೆ. ಯಾರಿಗೆ ಹೇಳಿದನು? ತನಗೂ ತಾನೇ ಹೇಳಿಕೊಂಡಿದ್ದನು. ಅಲ್ಲಿ ಯಾರೂ ಇಲ್ಲ ಅಲ್ಲಿ ಕೇಳುವವರು. ಆದರೆ ತನಗೆ ತಾನೇ ಹೇಳಿಕೊಂಡನು, ನನಗೆ ಎಲ್ಲ ತಿಳಿಯಿತು, ಯುರೇಕಾ ಅಂದಿದ್ದಾನೆ. ಅದೇ ವಿಧವಾಗಿ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮೂವ್ಮೆಂಟ್ಗೆ ಬಂದವರೆಲ್ಲ ಇವತ್ತು ಬರುತ್ತಾರೆ, ನಾಳೆಗೆ ನನಗೆ ಎಲ್ಲವೂ ತಿಳಿದು ಹೋಗಿದೆ ಎನ್ನುತ್ತಾರೆ. ಏಕೆಂದರೆ ಅವರೂ ಸಹ ಧ್ಯಾನಕ್ಕೆ ಬಂದಿದ್ದಾರೆ. ಇಂದು ಧ್ಯಾನಕ್ಕೆ ಬಂದವನಿಗೆ ನಾಳೆ ಸತ್ಯ ತಿಳಿದು ಹೋಗುತ್ತದೆ. ಅಸತ್ಯದಿಂದ ಸತ್ಯದೆಡೆಗೆ ಬರಬೇಕೆಂದರೆ ನೀನು ಧ್ಯಾನಕ್ಕೆ ಬರಲೇಬೇಕು. ಅಧರ್ಮದಿಂದ ಧರ್ಮದ ಕಡೆ ಬರಬೇಕೆಂದರೆ ನೀನು ಸತ್ಯದ ಕಡೆ ಬರಲೇಬೇಕು. ಪಾಪದಿಂದ ಪುಣ್ಯದೊಳಗೆ ಬರಬೇಕೆಂದರೆ ನೀನು ಧರ್ಮವನ್ನು ತಿಳಿದುಕೊಂಡಿರಲೇಬೇಕು. ನೀನು ದುಃಖದಿಂದ ಸುಖಕ್ಕೆ ಬರಬೇಕೆಂದರೆ ನೀನು ಪಾಪವನ್ನು ಬಿಟ್ಟು ಬಿಡಬೇಕು. ಪಾಪದಿಂದ ಹೊರಗಡೆ ಬಂದು ಪುಣ್ಯದೊಳಗೆ ಬರಬೇಕು. ಆಗಲೇ ದುಃಖದಿಂದ ಹೊರಗಡೆ ಬಂದು ಸುಖಕ್ಕೆ ಬರುತ್ತೀಯ. ನೀನು ಎಷ್ಟೋ ಜನ್ಮಗಳಿಂದ ಬರುತ್ತಿದ್ದೀಯ. ಹಿಂದಿನ ಜನ್ಮಗಳ ವಿಷಯಗಳನ್ನು ನೀನು ಈ ಜನ್ಮದಲ್ಲಿ ಅನುಭವಿಸುತ್ತಿದ್ದೀಯ. ಬೆಳಿಗ್ಗೆ ಹೇಳುತ್ತಾನೊಬ್ಬನು, ನಿದ್ದೆಯಿಂದ ಏಳುತ್ತಾನೆ. ಹಾಯಾಗಿ ನಿದ್ದೆ ಹೋದರೆ ರಾತ್ರಿಯೆಲ್ಲ ಬೆಳಗ್ಗೆ ಶಕ್ತಿವಂತನಾಗಿ ಏಳುತ್ತಾನೆ. ಅವನು ಹಾಯಾಗಿ ನಿದ್ದೆ ಹೋಗೋದಿಲ್ಲ ಎಂದುಕೊಳ್ಳಿ, ಸ್ವಲ್ಪವೇ ನಿದ್ದೆ ಬಂದಿದೆ ಎಂದುಕೊಳ್ಳಿ, ಅವನು ಶಕ್ತಿಹೀನನಾಗಿ ಇರುತ್ತಾನೆ. ಬೆಳಿಗ್ಗೆ ಶಕ್ತಿಹೀನನಾಗಿ ಇದ್ದಾನ, ಶಕ್ತಿವಂತನಾಗಿ ಇದ್ದಾನ? ರಾತ್ರಿ ನಡೆದ ಘಟನೆ. ರಾತ್ರಿ ಅವನಿಗೆ ನಿದ್ದೆ ಏಕೆ ಬರಲಿಲ್ಲ? ಯಾರನ್ನೋ ದೋಚಿಕೊಂಡು ತಿಂದಿದ್ದಾನೆ. ಅದಕ್ಕೂ ಮುಂಚೆ ಬೆಳಗ್ಗೆ ಅವನು ಕನಸಿನಲ್ಲಿ ಬಂದು ಬೀಭತ್ಸ ಮಾಡಿದ್ದಾನೆ, ನಿದ್ದೆ ಬರಲಿಲ್ಲ. ಈ ವಿಧವಾಗಿ ಸಾಗುತ್ತಿರುತ್ತದೆ. ನಿನ್ನ ಕರ್ಮಗಳ ಫಲಿತಾಂಶಗಳನ್ನು ನೀನೇ ಅನುಭವಿಸುತ್ತಿದ್ದೀಯ. ರಾತ್ರಿ ನಿದ್ರೆ ಸರಿಯಾಗಿ ಇಲ್ಲದಿದ್ದರೆ ನೀನೇ ಹಗಲು ಸರಿಯಾಗಿ ಇಲ್ಲ. ನಿಂಗೆ ರಾತ್ರಿ ನಿದ್ರೆ ಸರಿಯಾಗಿ ಬರಲಿಲ್ಲ ಅಂದರೆ ಅದಕ್ಕೂ ನೀನೇ ಕಾರಣ. ಅದಕ್ಕೂ ಮುಂಚೆ ಹಗಲು ನೀನೇನು ಮಾಡಿದ್ದೀಯೋ ಅದೇ ಕಾರಣ. ಭೂತಕಾಲ ವರ್ತಮಾನ ಭವಿಷ್ಯದಿಂದ ಸಂಯೋಜಿಸಿ ಇದೆ. ಕಂಟಿನ್ಯೂಯಸ್ ಥಿಂಗ್. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.